ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದಿಂದ ಜಾಗೃತಿ ಸಭೆ ಈಗ ಶುರುವಾಗಿದೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ. ಈಗಾಗಲೇ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಅದರ ಬೆನ್ನಲ್ಲೇ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಸಭೆ ಶುರುವಾಗಿದೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಂಸಿ ಸುಧಾಕರ್, ಕೇಂದ್ರ ಸಚಿವರಾಗಿರುವಂತಹ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಶೋಭಾ ಕರಂದ್ಲಾಜೆ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಇನ್ನು ಶಾಸಕ ಕುಣಿಗಲ್ ರಂಗನಾಥ್ ಅವರು, ಗೋಪಾಲಯ್ಯ, ಅಶ್ವಥ್ ನಾರಾಯಣ್, ಜಿಟಿ ದೇವೇಗೌಡ ಮತ್ತು ಈ ಎಂಎಲ್ಸಿ ಸಿಟಿ ರವಿ, ನಿಖಿಲ್ ಸೇರಿದಂತೆ ಮೂರೂ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಮೂರೂ ಪಕ್ಷದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಜಿಟಿ ದೇವೇಗೌಡ ಕೂಡ ಸಭೆಗೆ ಹಾಜರಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಅನೇಕ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿರೋದು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಕೇಳಿ ಬರ್ತಾ ಇತ್ತಲ್ಲ, ಅದ್ರ ಸಂಬಂಧ ಚರ್ಚೆ. ಜಾತಿ ಗಣತಿಯಲ್ಲಿ ತಪ್ಪು ಆಗದಂತೆ ಸಂದೇಶ ರವಾನೆ ಮಾಡೋದಕ್ಕೆ ಸಭೆ ಇದು. ಒಕ್ಕಲಿಗ ಅಂತಾನೆ ಬರ್ಸೋದಕ್ಕೆ, ಜನಜಾಗೃತಿ ಮೂಡಿಸೋದಕ್ಕೆ ನಾಯಕರು ಸಭೆ ಕರೆದಿದ್ದಾರೆ. ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಸಂದೇಶವನ್ನ ರವಾನಿಸೋದು ಉದ್ದೇಶ. ಇನ್ನು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು, ಉಪ ಪಂಗಡಗಳಲ್ಲಿ ಗೊಂದಲ ಆಗಬಾರ್ದು, ಆ ರೀತಿಯಾಗಿ ನೀವು ಬರ್ಸಿ, ಸಮುದಾಯದ ಎಲ್ಲರಿಗೂ ಕೂಡ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಹೀಗಾಗಿ ಕ್ರೈಸ್ತ ಧರ್ಮದ ಜೊತೆಗೆ ಒಕ್ಕಲಿಗ ಹೆಸರು ನಮೂದಾಗಿರೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಒಕ್ಕಲಿಗ ಸಭೆಯ ಅಜೆಂಡಾ ಏನು ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಒಕ್ಕಲಿಗರ ಜಾಗೃತಿ ಸಭೆಯೇ ಒಂದು ಅಜೆಂಡಾ. ಜಾಗೃತಿ ಮೂಡಿಸಬೇಕು ಅನ್ನೋದೇ ಈ ಸಭೆಯ ಒಂದು ಅಜೆಂಡಾ ಆಗಿದೆ. ಯಾವ ರೀತಿಯಲ್ಲಿ ಸಮೀಕ್ಷೆಯಲ್ಲಿ ನೀವು ಭಾಗಿಯಾಗಬೇಕು, ಹೇಗೆ ಆ ಸಮೀಕ್ಷೆಯನ್ನು ಫೇಸ್ ಮಾಡಬೇಕು ಅಂತ. ಜಾತಿ ಗಣತಿಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲೇಬೇಕು ಅನ್ನುವಂಥ ಸಂದೇಶ ಈ ಸಭೆಯ ಮೂಲಕ ರವಾನೆ ಆಗ್ತಾ ಇದೆ. ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ನೀವು ಬರ್ಸಿ ಅನ್ನೋದು ಈ ಸಭೆಯ ಉದ್ದೇಶ. ಉಪ ಪಂಗಡಗಳಲ್ಲಿ ಗೊಂದಲ ಆಗದೆ ಇರೋ ರೀತಿಯಾಗಿ ಬರ್ಸ್ಬೇಕು, ಸಮುದಾಯದ ಎಲ್ರಿಗೂ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಒಕ್ಕಲಿಗ ನಾಯಕರು ಸೇರ್ಕೊಂಡು ಪಕ್ಷಾತೀತವಾಗಿ ಒಂದು ಸಭೆ ಕರೆದಿದ್ದಾರೆ. ಸಭೆಯ ಪ್ರಮುಖ ಅಜೆಂಡಾ ಏನು ಅಂತ. ಸೌಖ್ಯ ಜಾತಿ ಜನಗಣತಿ ಸರ್ವೆ ಶುರುವಾಗೋದಕ್ಕೆ ಕೇವಲ ಇನ್ನ 2 ದಿನ ಬಾಕಿ ಇದೆ. ಈಗಾಗಲೇ ಸರ್ಕಾರದಿಂದ ಸಿದ್ಧತೆ ಹಾಗೂ ಸೂಚನೆಗಳು ಕೂಡ ಆಗಿದೆ. ಎಲ್ಲಾ ರೀತಿ ತಯಾರಿ ಕೂಡ ಆಗ್ತಾ ಇದೆ. ಅದರ ಜಾತಿ ಜನಗಣತಿ ಸರ್ವೆ ಮಾಡುವುದಕ್ಕೂ ಮೊದಲೇ ಒಂದಿಷ್ಟು ಸಮುದಾಯಗಳಲ್ಲಿ ಗೊಂದಲ ಕೂಡ ಇರುವಂತದ್ದು. ಅಂದ್ರೆ ಸಮುದಾಯವನ್ನ ಅಲ್ಲಿ ನಮೂದಿಸುವಂತ ಸಂದರ್ಭದಲ್ಲಿ ಈಗ ಸರ್ಕಾರದ ಒಂದು ಜಾತಿ ಗಣತಿ ಏನಿದೆ, ಒಂದಿಷ್ಟು ಗೊಂದಲ ಕೂಡ ಇದೆ. ಅಂದ್ರೆ ಈಗಾಗ್ಲೇ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ, ಈ ರೀತಿಯ ಒಂದು ಸಾಕಷ್ಟು ಗೊಂದಲಗಳು ಕೂಡ ಈಗ ಎಡವಟ್ಟಾಗ್ತಾ ಇರುವಂತದ್ದು. ಇದಕ್ಕೆ ಈಗಾಗಲೇ ಸರ್ಕಾರ ಕೂಡ ಸ್ಪಷ್ಟನೆ ಕೊಡೋಕೆ ಮುಂದಾಗಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಇನ್ನ ಸಮುದಾಯವಾರು ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲವೂ ಸಮುದಾಯಗಳು, ಒಂದು ಕಡೆ ಲಿಂಗಾಯತ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳು ಹಾಗೂ ಆಯಾ ಜಾತಿಗಳ ಮುಖಂಡರು ತಮ್ಮದೇ ಆದಂತ ಒಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಯಾವ ರೀತಿ ಜನಗಣತಿ ಸರ್ವೆಯಲ್ಲಿ ಭಾಗವಹಿಸಬೇಕು, ಜಾತಿಯನ್ನ ಯಾವ ರೀತಿ ಒಂದು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಈಗ ತಮ್ಮ ಸಮುದಾಯದ ಜನಕ್ಕೆ ಒಂದು ಸಂದೇಶವನ್ನ ರವಾನಿಸ್ತಾ ಇರುವಂತದ್ದು. ಅದೇ ಹಾದಿಯಲ್ಲಿ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರು ಸಹ ಇವತ್ತು ಮಹತ್ವದ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಜಾಗೃತಿ ಸಭೆ, ಜನಗಣತಿ ಸರ್ವೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಆ ಸರ್ವೆಯಲ್ಲಿ ಯಾವ ರೀತಿ ಒಂದು ಭಾಗವಹಿಸಬೇಕು, ಯಾವ ರೀತಿ ಒಂದು ಸಮುದಾಯವನ್ನ ಒಂದು ನಮೂದು ಮಾಡಬೇಕು, ಅಂದ್ರೆ ಮೆನ್ಷನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಜಾಗೃತಿ ಸಭೆಯನ್ನ ಈಗ ಒಕ್ಕಲಿಗ ಸಮುದಾಯದ ನಾಯಕರು, ಮುಖಂಡರು, ಶಾಸಕರು, ನಾಯಕರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಈ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ, ಅಂದ್ರೆ ಆದಿಚುಂಚನಗಿರಿಯ ಮಠದ ಸ್ವಾಮೀಜಿ ಅಂತ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಭಾಗವಹಿಸೋದು. ಇಲ್ಲಿ ಜಾತಿ ಜನಗಣತಿ ಸರ್ವೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು
ತಮ್ಮ ಅಭಿಪ್ರಾಯಗಳನ್ನ ಜನಕ್ಕೆ ಸಂದೇಶವನ್ನ ಕೊಡಬೇಕು, ಯಾವ ರೀತಿ ಒಂದು ಸೂಚನೆ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಈಗ ಚರ್ಚೆ ನಡೀತಾ ಇರುವಂತದ್ದು. ಅದರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವರಾದಂತಹ ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಶಾಸಕರು ಹಾಗೂ ಮುಖಂಡರು ಭಾಗಿಯಾಗಿರುವಂತದ್ದು. ಅಂದ್ರೆ ಪಕ್ಷಾತೀತವಾಗಿ ಸಮುದಾಯವನ್ನ ಪ್ರತಿನಿಧಿಸುವಂತ ಒಂದು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಸಭೆಯನ್ನ ಮಾಡ್ತಾ ಇರೋದು, ಚರ್ಚೆಯನ್ನ ಮಾಡ್ತಾ ಇರೋದು, ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಲಹೆ ಸೂಚನೆಗಳನ್ನ ಕೊಡಬೇಕು ಹಾಗೂ ತಮ್ಮ ಸಮುದಾಯದ ಜನತೆಗೆ ಯಾವ ರೀತಿ ಒಂದು ಸಂದೇಶನ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖ ಒಂದಿಷ್ಟು ಅಜೆಂಡಾಗಳನ್ನ ಇಟ್ಕೊಂಡು ಈ ಸಭೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಜಾತಿ ಜನಗಣತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ಕಳೆದ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು. ತಮ್ಮದೇ ಸಮುದಾಯ ಸರ್ಕಾರದ ನಾಯಕರೇ ಇದಕ್ಕೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಹಾಗೂ ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗಾಗಿ ಈ ಬಾರಿ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ನಿರ್ಧಾರ. ಮೀಸಲಾತಿ ಸಿಗ್ಬೇಕು ಅಂದ್ರೆ ಎಲ್ಲರೂ ಸಮುದಾಯದ ಎಲ್ಲಾ ಜನತೆ ಈ ಸರ್ವೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಒಂದಾದ್ರೆ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಹಿಂದೆ ಬರ್ಸ್ಬೇಕು. ಯಾಕಂದ್ರೆ ಒಂದಿಷ್ಟು ಗೊಂದಲಗಳಿದೆ. ಅಂದ್ರೆ ವೀರಶೈವ ಲಿಂಗಾಯತ್ಗೆ ಸಂಬಂಧಪಟ್ಟಂತೆ ಯಾವ ಧರ್ಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಗೊಂದಲಗಳು ಕೂಡ ಇದೆ. ಹಾಗಾಗಿ ಆ ರೀತಿ ಆಗ್ಬಾರ್ದು, ಒಕ್ಕಲಿಗ ಎಂಬುದನ್ನೇ ಮೆನ್ಷನ್ ಮಾಡ್ಬೇಕು, ಅದರಲ್ಲಿ ನಮೂದಿಸಬೇಕು ಎಂಬ ಸಂದೇಶವನ್ನ ರವಾನಿಸೋದು. ಜೊತೆಗೆ ಇನ್ನ ಜಾತಿಗೆ ಸಂಬಂಧಪಟ್ಟಂತೆ ಉಪಪಂಗಡಗಳು ಅಂದ್ರೆ ಜಾತಿಯಲ್ಲಿ ಬರುವಂತಹ ಒಂದು ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಆಗದಂತೆ ಎಚ್ಚರಿಕೆಯಿಂದ ನಮೂದಿಸಬೇಕು. ಜೊತೆಗೆ ಸಮುದಾಯದ ಎಲ್ಲಾ ಜನತೆಗೂ ಸೂಕ್ತ ಮಾರ್ಗದರ್ಶನ ಕೊಡಬೇಕು. ಅಂದ್ರೆ ಯಾವುದೂ ಕೂಡ ತೊಂದರೆ ಆಗದಂತೆ ಈ ಜಾತಿ ಜನಗಣತಿ ಸರ್ವೆಗೆ ಬಂದಂತಹ ಸಂದರ್ಭದಲ್ಲಿ ಆ ಸಮುದಾಯ ಹಾಗೂ ಜಾತಿಯ ಉಪಜಾತಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನಮೂದಿಸುವಂತೆ ಒಂದು ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ಕೊಡೋದಕ್ಕೆ. ಜೊತೆಗೆ ಈಗ ಪ್ರಮುಖವಾದ ಒಂದು ವಿಚಾರ ಅಂದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ ಅನ್ನೋ ಒಂದು ವಿಚಾರ ಸಾಕಷ್ಟು ಸರ್ಕಾರಕ್ಕೆ ಗೊಂದಲ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಒಂದು ಸಮುದಾಯಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಸೂಚನೆ ಕೊಡಬೇಕು ಅನ್ನೋದು. ಅಂದ್ರೆ ಈಗಾಗಲೇ ಇದನ್ನ ತೆಗೆಸ್ಬೇಕು ಅನ್ನೋದು ಕೂಡ ಕೆಲವು ಸಚಿವರು ಆಗ್ರಹ ಮಾಡಿರುವಂತದ್ದು. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರಮುಖವಾದಂತ ಒಂದು ಒಕ್ಕಲಿಗ ನಾಯಕರ ಜಾಗೃತಿ ಸಭೆ ನಡೆಸ್ತಾ ಇರುವಂತದ್ದು.